ಶರಣಾರ್ಥಿಗಳು. ಇವತ್ತಿನ ವಿಷಯ ಮುಂದುವರಿದ ವೀರಶೈವ ದರ್ಶನ ಅನ್ನುವ ಸಿದ್ಧಾಂತದ ಕುರಿತು ಚರ್ಚೆ. ಇನ್ನೊಮ್ಮೆ ನೆನಪು ಮಾಡಿಕೊಳ್ಳುವ ವಿಷಯ. ಅದಕ್ಕೆ ಹೋಗಕ್ಕಿಂತ ಮುಂಚೆ ನಾವು ಬೇರೆ ಬೇರೆ ಆಯಾಮಗಳನ್ನು ನೋಡ್ಕೋತ ತುಲನಾತ್ಮಕವಾಗಿ ಅಧ್ಯಯನ ಮಾಡ್ಕೋತ ಹೊಂಟೇವಿ. ಇವತ್ತ ಬೇರೆ ಬೇರೆ ದರ್ಶನಗಳನ್ನ ನೋಡಿ ಅದನ್ನ ವೀರಶೈವ ದರ್ಶನದೊಂದಿಗೆ ತುಲನೆ ಮಾಡಿದಾಗ ಶ್ರೀಗಳು ಕೊಟ್ಟಂತ ಈ ವೀರಶೈವ ದರ್ಶನದ ವೈಶಿಷ್ಟ್ಯತೆ ನಮಗೆ ತಿಳಿತೈತಿ. ಸಾಂಖ್ಯ 6 ಪ್ರಕಾರದ ದರ್ಶನಗಳು ಅದಾವ. 6 ದರ್ಶನಗಳು ಅಂದ್ರೆ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆ. ಈ 6 ದರ್ಶನಗಳು ಏನ್ ಹೇಳ್ತಾವಂತಂದ್ರ ಇದರಲ್ಲಿರುವಂತ ವಿಷಯ ವಸ್ತುಗಳು, ಅಡಕಗಳು ಅಂದ್ರ ಆತ್ಮ, ಪರಮಾತ್ಮ, ಸೃಷ್ಟಿ ಮತ್ತು ಮುಕ್ತಿಯ ವಿಧಿವಿಧಾನಗಳನ್ನ ಅವು ಚರ್ಚೆ ಮಾಡ್ತಾವ. ಒಟ್ಟಾರೆ ವಿಷಯ ವಸ್ತು ಅಂದ್ರೆ ಇವು 4. ಇನ್ನ ಒಂದೊಂದ ಸಂಕ್ಷಿಪ್ತವಾಗಿ ನಾವು ದರ್ಶನಗಳನ್ನ ನೋಡಿದೀವಿ ಅಂತಂದ್ರ, ಮೊದಲನೇದು ಸಾಂಖ್ಯ ದರ್ಶನ. ಇದನ್ನ ಕೊಟ್ಟಂತವರು ಕಪಿಲ ಮಹರ್ಷಿಗಳು. ಕ್ರಿಸ್ತಪೂರ್ವ 6-7ನೇ ಶತಮಾನದಲ್ಲಿ ಇದ್ದವರು. ಸಾಂಖ್ಯ ಸೂತ್ರಗಳು ಅಂತ ಹೇಳಿ ಬರೆದ್ರು. ಈ ಸಾಂಖ್ಯ ಈ ಶಬ್ದಕ್ಕೆ ಹೆಸರು ಯಾಕೆ ಬಂತಂತಂದ್ರ, ಅಂಕಿ ಸಂಖ್ಯೆ, ಅದರಲ್ಲಿ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನ ವಿಂಗಡಣೆ ಮಾಡಿ 25 ತತ್ವಗಳನ್ನ ಕೊಟ್ಟದ್ದಕ್ಕ ಈ ದರ್ಶನಕ್ಕೆ ಸಾಂಖ್ಯ ದರ್ಶನ ಅಂತ ಹೇಳಿ ಬಂತು. ಇದರಲ್ಲಿ ಒಟ್ಟು ಪ್ರಮುಖವಾಗಿ 2 ಸಿದ್ಧಾಂತಗಳದಾವ. ಒಂದನೇದಂದ್ರ ಇದು ನಾಸ್ತಿಕವಾದ, ದೇವರ ಅಸ್ತಿತ್ವವನ್ನು ಒಪ್ಪಿಕೊಳ್ಳಲಾರದಂತ ದರ್ಶನ, ಇದು ಸಾಂಖ್ಯ ದರ್ಶನ. ಎರಡನೇದು ಇದು ತಾತ್ವಿಕವಾಗಿದೆ, ಪ್ರಾಯೋಗಿಕವಾಗಿ ಹೆಚ್ಚಿನ ವಿಧಿವಿಧಾನಗಳು ಇದರಲ್ಲಿ ಏನೂ ಕೊಟ್ಟಿಲ್ಲ. ಇದರಲ್ಲಿ ಎರಡೇ ಇಡೀ ವಿಶ್ವವನ್ನು ಅವರು 2 ಪ್ರಕಾರವಾಗಿ ವಿಂಗಡಣೆ ಮಾಡಿದ್ರು. ಒಂದು ಪುರುಷ, ಇನ್ನೊಂದು ಪ್ರಕೃತಿ. ಅಂದ್ರ ಆತ್ಮ ಮತ್ತು ಆತ್ಮವನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಮತ್ತೊಂದು ಗುಂಪು ಅಂದ್ರೆ ಸೃಷ್ಟಿ. ಈ 2ರ ಮುಖಾಂತರ ಅವರು ಮುಕ್ತಿಯನ್ನು ಹೇಗೆ ಪಡಿಬೇಕು ಅನ್ನೋದನ್ನ ಹೇಳಿದರು. ಇದರಲ್ಲಿ ಒಟ್ಟು 25 ತತ್ವಗಳು ಬರ್ತಾವ. ಅದರಲ್ಲಿ 5 ಪ್ರಮುಖ ತತ್ವಗಳು, ಉಳಿದ 20 ಉಪತತ್ವಗಳು. ಅವು ಯಾವಂದ್ರ ಪುರುಷ, ಪ್ರಕೃತಿ, ಮಹತ್, ಅಹಂಕಾರ ಮತ್ತು ಮಾನಸ. ಇವು ಮುಖ್ಯವಾದಂತ 5 ತತ್ವಗಳು. ಇದ್ರೊಳಗೆ ಅವ್ರೇನ್ ಹೇಳ್ತಾರಂದ್ರ, ಪ್ರಕೃತಿ ಮತ್ತು ಪುರುಷರ ಸಂಯೋಗದಿಂದ ಮಹತ್ ಅನ್ನುವಂಥದ್ದು ಜನಿಸ್ತದ. ಅದೊಂದು ಶಕ್ತಿ ಅಥವಾ ಜ್ಞಾನ. ಈ ಮಹತ್ತು ಅಹಂಕಾರಕ್ಕೆ ಬಲಿಯಾಗ್ತದ. ಅದರಿಂದ ಮುಂದೆ ಮನಸ್ಸಿಗೆ ಏನಾಕೈತೆ ಅನ್ನೋದನ್ನ ಹೇಳ್ಯಾರ. ಈ ಅಹಂಕಾರದಲ್ಲಿ ಮತ್ತು 20 ಪ್ರಕಾರಗಳು ಅಂದ್ರೆ 20 ತತ್ವಗಳು, 5 ತನ್ಮಾತ್ರೆಗಳು, ಪಂಚ ತನ್ಮಾತ್ರೆಗಳು ಏನಂತೇವ ಅವು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಮತ್ತು 5 ಮಹಾಭೂತಗಳು, ಪಂಚ ಮಹಾಭೂತಗಳು, ಒಟ್ಟಾರೆ 20. ಒಟ್ಟಿಗೆ ಈ 25 ಸಂಖ್ಯೆಯಿಂದ ಕೊಡೋದಕ್ಕ ಇದು ಸಾಂಖ್ಯ ಆಯ್ತು ಅಂತ ಹೇಳಿ ಸಾಂಖ್ಯ ಶಾಸ್ತ್ರ ಬಂತು. ಆದ್ರ ಶ್ರೀಗಳು ಏನ್ ಹೇಳ್ತಿದ್ರ ಅಂದ್ರ, ಈ ಸಾಂಖ್ಯಕ್ಕೆ ಹೆಸರು ಬರ್ಲಿಕ್ಕೆ ಕಾರಣ ಅಂದ್ರ ಸಮ್ಯಕ್ ಜ್ಞಾನ ಅಂತ ಏನಿದೆ, ಆ ಸಮ್ಯಕ್ ಹೆಸರಿನಿಂದ ಇದಕ್ಕೆ ಸಾಂಖ್ಯ ಅಂತ ಅನ್ನುವಂತ ಹೆಸರು ಬಂತಂತೇಳಿ ಶ್ರೀಗಳು ಹೇಳ್ತಾ ಇದ್ರು. ಇನ್ನ ಇದ್ರೊಳಗೆ ಇಲ್ಲಿ ಅವರು ತಾಪತ್ರಯಗಳನ್ನು ಕುರಿತು ಇದರಲ್ಲಿ ಹೇಳಲ್ಪಟ್ಟಿದೆ. ಆಧ್ಯಾತ್ಮಿಕ, ಆದಿ ಭೌತಿಕ ಮತ್ತು ಆದಿ ದೈವಿಕ ಅಂತ ಹೇಳಿ. ಇನ್ನ ಮುಕ್ತಿಗಳಲ್ಲಿ 2 ಪ್ರಕಾರವಾಗಿ ಸಾಂಖ್ಯದಲ್ಲಿ ಕೊಟ್ರು. ಒಂದು ಜೀವನ್ ಮುಕ್ತಿ ಅಥವಾ ಸದೇಹ ಮುಕ್ತಿ, ಇನ್ನೊಂದು ವಿದೇಹ ಮುಕ್ತಿ ಅಂತೇಳಿ. ಶರೀರ ಇರಬೇಕಾದ್ರನ ನಾವು ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಅನ್ನೋದು ಒಂದು ಪ್ರಕಾರ, ಶರೀರ ಬಿಟ್ಟ ಮೇಲೆಯೂ ಮುಕ್ತಿ ಇದೆ ಅನ್ನೋದು ಮತ್ತೊಂದು ಪ್ರಕಾರ. ಈ 2 ಪ್ರಕಾರದ ಮುಕ್ತಿಗಳಲ್ಲಿ ಅದನ್ನ ಹೇಳಿದ್ರು. ಇದರಲ್ಲಿ ಮೂಲತಃ ಅವ್ರು ಏನ್ ಕೊಟ್ರಂದ್ರ, ಮುಕ್ತಿಗೆ ಕೇವಲ ಜ್ಞಾನದಿಂದ ಪಡೀಲಿಕ್ಕೆ ಸಾಧ್ಯ ಅಂತ ಅನ್ನೋದು ಸಾಂಖ್ಯದ ಸಿದ್ಧಾಂತ. ಇದ್ರೊಳಗೆ ಅವರು ವಿವೇಚನೆಯಿಂದ ವಿಮೋಚನೆ ಈ ಸಿದ್ಧಾಂತವನ್ನು ಇದ್ರೊಳಗೆ ಕೊಟ್ರು. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ ಏನಿದೆ, ಇದು ಸಾಂಖ್ಯ ದರ್ಶನವನ್ನು ಕೊಡ್ತಾ ಇದೆ. ಭಗವದ್ಗೀತೆಯ 2ನೇ ಅಧ್ಯಾಯ. ಇದಿಷ್ಟು ಸಂಕ್ಷಿಪ್ತವಾಗಿ ಸಾಂಖ್ಯ ದರ್ಶನ ಕುರಿತು. ಇನ್ನು 2ನೇದು ಯೋಗ ದರ್ಶನ. ಇದನ್ನು ಕೊಟ್ಟವರು ಪತಂಜಲಿ ಮಹರ್ಷಿಗಳು. ಸುಮಾರು 3000 ವರ್ಷಗಳ ಹಿಂದೆ ಇದ್ದಂತ ಪತಂಜಲಿ ಮಹರ್ಷಿಗಳು ಈ ಯೋಗ ದರ್ಶನವನ್ನು ಕೊಟ್ಟರು. ಈ ಯೋಗ ದರ್ಶನ ನಾವು ಈಗಾಗಲೇ ಅದನ್ನು ನೋಡೇವ. 6 ಪ್ರಕಾರದ ಬೇರೆ ಬೇರೆ ಯೋಗಗಳನ್ನು ನೋಡಿದಾಗ ಅಲ್ಲಿ ಅಷ್ಟಾಂಗ ಮಾರ್ಗ ಏನು ಬಂತು, 8 ಪ್ರಕಾರ: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವುಗಳನ್ನ ಕೊಟ್ಟಂತ ಈ ಪತಂಜಲಿ ಮಹರ್ಷಿಗಳು ಈ ಯೋಗ ದರ್ಶನವನ್ನು ಕೊಟ್ರು. ಇದು ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿವೆ. ಇವೆಲ್ಲವೂ ಸಂಸ್ಕೃತದಲ್ಲಿ, 6 ದರ್ಶನಗಳು ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿವೆ. ಇದರಲ್ಲಿ ಮಹತ್ವದ ಒಂದು ವ್ಯತ್ಯಾಸ ಅಂದ್ರ, ಸಾಂಖ್ಯ ನಾಸ್ತಿಕ, ಸಾಂಖ್ಯ ತಾತ್ವಿಕ. ಆದ್ರೆ ಇಲ್ಲಿ ಯೋಗ ದರ್ಶನದಲ್ಲಿ ಇದು ಆಸ್ತಿಕವಾದಂತ ದರ್ಶನ, ಅಂದ್ರೆ ದೇವರ ಅಸ್ತಿತ್ವವನ್ನು ಒಪ್ಪಿಕೊಳ್ತದ. ಇಲ್ಲಿ ಪುರುಷ ಬದ್ಧಿ ಅವರು ಈಶ್ವರ ಅನ್ನುವಂತ ಹೆಸರನ್ನು ಕೊಟ್ಟು ಇಡೀ ಸಿದ್ಧಾಂತವನ್ನು ಕೊಟ್ಟರು. 2ನೇದು ಸಾಂಖ್ಯದ
ಮುಂದುವರಿದ ಭಾಗ ಇದು ಯೋಗ ಪ್ರಕಾರ, ಯೋಗ ದರ್ಶನ. ಇದ್ರೊಳಗ ಪ್ರಾಯೋಗಿಕವಾದಂಥ ಅಂಶಗಳು ಹೇಳಲ್ಪಟ್ಟಿವೆ. ಮುಕ್ತಿಯ ಕುರಿತಾಗಿ 8 ಪ್ರಕಾರದ ಹಂತಗಳನ್ನ ನಾವು ಆಚರಣೆ ಮಾಡಿದಾಗ ಕೊನೆಗೆ ಸಮಾಧಿ ಅಂದ್ರೆ ಮುಕ್ತಿಗೆ ನಾವು ಬಂದ್ ಹಾಕ್ತೇವೆ ಅನ್ನುವಂಥದ್ದು ಇದರಲ್ಲಿ ಬಂದಿದೆ. ಇನ್ನ ನಾವು ಮುಕ್ತಿಯನ್ನು ಹೆಂಗ್ ಬಡಿತೇವೆ ಅಂದ್ರೆ ಪಡಿಬೇಕಂದ್ರೆ 2 ಪ್ರಕಾರದ ಹಂತಗಳು. ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಇವು 2ರಿಂದ ನಾವು ಮುಕ್ತಿ ಬರಬಹುದು ಅಂತ ಹೇಳಿ ಇದ್ರೊಳಗೆ ನಾವು ನೋಡ್ತೇವೆ. ಚಿತ್ತವೃತ್ತಿ ನಿರೋಧ, ಯೋಗ ಚಿತ್ತವೃತ್ತಿ ನಿರೋಧ ಅಂತ ಏನು ಬಂತು, ಅಥವಾ ಈಶ್ವರ ಪರಿಣಿಧಾನ, ಯಾವ ರೀತಿ ನಾವು ಸಾಧನೆ ಮಾಡಿದ್ರೆ ಮುಕ್ತಿ ಹೋಗ್ತೇವೆ ಅನ್ನೋದು ಕೊಟ್ಟಾರ. ಅಭ್ಯಾಸದಲ್ಲಿ 5 ಪ್ರಕಾರದ ಹಂತಗಳನ್ನು ಹೇಳ್ತಾರೆ. ಒಂದು ವಿಷಯ ವಸ್ತುವನ್ನು ಕುರಿತು ಅಥವಾ ಮುಕ್ತಿಯನ್ನು ಕುರಿತು ನಾವು ಅಭ್ಯಾಸ ಮಾಡಿದ್ರ 5 ಹಂತಗಳನ್ನು ಕೊಡ್ತಾರೆ. ಪ್ರಮಾಣ, ವಿಪರ್ಯಾಯ, ವಿಕಲ್ಪ, ನಿದ್ರಾ ಮತ್ತು ಸ್ಮೃತಿ. ಇವುಗಳ ಮುಖಾಂತರ ನಾವು ಅಭ್ಯಾಸ ಮಾಡಬೇಕು. ಮತ್ತು ವೈರಾಗ್ಯದಲ್ಲಿ ಅವರು 2 ಪ್ರಕಾರದ ವೈರಾಗ್ಯಗಳನ್ನು ಕೊಟ್ಟರು. ಒಂದು ಅಪರ ವೈರಾಗ್ಯ, ಇನ್ನೊಂದು ಪರ ವೈರಾಗ್ಯ. ಅಪರ ವೈರಾಗ್ಯ ಅಂದ್ರೆ ನಾವು ಲೌಕಿಕ ವಸ್ತುಗಳಿಂದ ದೂರ ಇಡುದು, ಲೌಕಿಕ ಆಕರ್ಷಣೆಗಳಿಂದ ದೂರ ಇರುವುದು ಒಂದು ಅಪರ, ಇದು ಕೆಳಹಂತದ ವೈರಾಗ್ಯ. 2ನೇದು ಪರ ವೈರಾಗ್ಯ ಅಂದ್ರೆ ಅಂತರಂಗದಲ್ಲಿ, ಅಂದ್ರೆ ಜ್ಞಾನ ವೈರಾಗ್ಯ ಏನು ಬರ್ತೈತಿ, ಹೊರಗಿನ ಪದಾರ್ಥಗಳಿಂದ ಪಡೆಯಲಿಕ್ಕೆ ಸಾಧ್ಯ ಇರ್ಲಾರಂತ ವೈರಾಗ್ಯ, ಇದು 2ನೇ ಪ್ರಕಾರದ. ಇದು ನಿರ್ಲಿಪ ಸ್ಥಿತಿ ಅಥವಾ ಇದನ್ನ ಅಸಂಪ್ರಜ್ಞ ಸಮಾಧಿ ಏನಂತೇವಿ, ಆ ಸಮಾಧಿಗೆ ಇದನ್ನ ತುಲನೆ ಮಾಡಿ ನೋಡ್ತಾರೆ. ಇದು 2ನೇ ಹಂತದ್ದು. ಇದು ಶ್ರೇಷ್ಠವಾದಂತ ಮುಕ್ತಿ. ಇದನ್ನ ಈ ರೀತಿ ಹೇಳಿದ್ರು. ಇದರಲ್ಲಿ 4 ಪಾದಗಳಿವೆ, ಈಗಾಗಲೇ ನಾವು ನೋಡೇವಿ. ಸಮಾಧಿ ಪಾದ, ಸಾಧನಾ ಪಾದ, ವಿಭೂತಿ ಪಾದ ಮತ್ತು ಕೈವಲ್ಯ ಪಾದ ಅಂತ ಹೇಳಿ. ಇವು ಈಗಾಗಲೇ ನೋಡಿದ್ರಿಂದ 3ನೇ ಹಂತಕ್ಕೆ ಹೋಗ್ಬೇಕು. 3ನೇ ದರ್ಶನ ಅಂದ್ರ ನ್ಯಾಯ ದರ್ಶನ. ಇದನ್ನ ಕೊಟ್ಟಂತವರು ಗೌತಮ ಮಹರ್ಷಿಗಳು. ಇವರು ಕ್ರಿಸ್ತಪೂರ್ವ 1500ರಿಂದ 500ನೇ ಶತಮಾನದಲ್ಲಿ ಆ ಅವಧಿಯಲ್ಲಿ ಇದ್ದಂಥವ್ರು. ಇದರೊಳಗೆ ನ್ಯಾಯ ಸೂತ್ರಗಳು ಅಂತ ಹೇಳಿ ಕೊಟ್ಟಾರ. ಇದಕ್ಕೆ ಮತ್ತೊಂದು ಹೆಸರು ಅಂದ್ರ ತರ್ಕಶಾಸ್ತ್ರ ಅಂತ ಹೇಳಿ. ನ್ಯಾಯಶಾಸ್ತ್ರದ ಮತ್ತೊಂದು ಹೆಸರು ತರ್ಕಶಾಸ್ತ್ರ. ಇದು ಇವತ್ತಿನ ಜುಡಿಷರಿ, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದಕ್ಕೆ ಆಧಾರ ಕೊಟ್ಟಂತ ಶಾಸ್ತ್ರ ಇದು ನ್ಯಾಯ. ಮುಂದೆ ಇದೇನಾತಂದ್ರೆ ವೈಶೇಷಿಕದೊಂದಿಗೆ ಸಂಯೋಗ ಆಗಿ ನ್ಯಾಯ ವೈಶೇಷಿಕ ಅಂತ ಹೇಳಿ ಕರೆಯಲ್ಪಟ್ಟಿದೆ. ಇದ್ರೊಳಗೆ ಮೂಲತಃ ಏನ್ ಹೇಳ್ತೈತಂದ್ರ ಸತ್ಯವನ್ನ ನಾವು ಪರಿಷ್ಕರಣೆ ಮಾಡಬೇಕು, ಅದನ್ನ ಪಡಿಬೇಕು. ಆದ್ರೆ ಇದನ್ನ ಸಾಕ್ಷಿ ಇಲ್ಲದೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು. ಯಾವುದನ್ನು ನಾವು ಸಾಕ್ಷಿ ಅಥವಾ ಪುರಾವೆ ಇಲ್ಲದೆ ನಂಬತಕ್ಕದ್ದಲ್ಲ ಅನ್ನೋದು ಈ ಶಾಸ್ತ್ರದಲ್ಲಿ ಹೇಳಿಕೊಟ್ಟಂಥದ್ದು. ಇನ್ನು ಇದ್ರೊಳಗ ಕೆಲವು ಪ್ರತಿಪಾದಕರಾಗಿ ಹೋಗ್ಯಾರ. ವಾತ್ಸಾಯನನ ನ್ಯಾಯ ಭಾಷೆ ಅಂತ ಬಂತು. ಇದಕ್ಕೆ ಮತ್ತೊಂದು ಅನ್ವಾಕ್ಷಿಕ ಅಂತ ಕರೆದ್ರು, ಪ್ರಮಾಣ ಶಾಸ್ತ್ರ ಅಂತ ಕರೆದು. ಇದನ್ನ ಪ್ರತಿಪಾದನೆ ಮಾಡಿದವರಿಗೆ ವಾತಾಸ್ಪತಿ, ಜಯಂತ, ಉದನಯನ ಅಂತ ಹಿಂಗೆಲ್ಲ ಬಂದ್ರು. ಇದ್ರೊಳಗ 4 ಆಧಾರ ಸ್ತಂಭಗಳಿವೆ. ನ್ಯಾಯ ದರ್ಶನದಲ್ಲಿ 4 ಆಧಾರ ಸ್ತಂಭಗಳು. ಇದ್ರ ಮೇಲಿಂದ ನಾವು ಮುಕ್ತಿ ಅಥವಾ ಸತ್ಯ ದರ್ಶನ ಪಡೆಯಲಿಕ್ಕೆ ಸಾಧ್ಯ. ಅವು ಪ್ರತ್ಯಕ್ಷ, ಅನುಮಾನ, ಉಪಮಾನ ಮತ್ತು ಶಬ್ದ ಪ್ರಮಾಣ. ಇನ್ನು ಇದಕ್ಕೆ 7 ಹಂತಗಳನ್ನು ಕೊಟ್ಟರು. 7 ಪ್ರಕಾರದ ಹಂತಗಳ ಮುಖಾಂತರ ನಾವು ಮುಕ್ತಿಯನ್ನು ಪಡಿತೇವೆ ಅಂತ ಹೇಳಿ, ಅಥವಾ ನ್ಯಾಯವನ್ನು ಪಡಿತೇವೆ, ಅಥವಾ ನಾವು ಸತ್ಯದ ದರ್ಶನ ಪಡಿಲಿಕ್ಕೆ ಸಾಧ್ಯ ಅಂತ ಹೇಳಿ. ಪರೀಕ್ಷೆ, ವಾದ, ಪ್ರಮಾಣ, ಪ್ರಮೇಯ, ಸಂಶಯ, ಪ್ರಯೋಜನ ಮತ್ತು ಸಿದ್ಧಾಂತ. ಇವು ಏನಂದ್ರೆ ನಮ್ಮ ಜುಡಿಷರಿ ಡಿಪಾರ್ಟ್ಮೆಂಟ್ ನಲ್ಲಿ ನಾವು ಒಂದು ಅಪ್ಲಿಕೇಶನ್ ಹಾಕಿದೀವಿ ಅಂದ್ರೆ ಕೋರ್ಟಿಗೆ, ಮೊದಲನೇದಾಗಿ ಅವರು ಪ್ರೈಮಾ ಫೇಸಿ ಅಂತ ನೋಡ್ತಾರೆ. ಅಂದ್ರೆ ಮೇಲ್ನೋಟಕ್ಕೆ ಈ ಪ್ರಕರಣ ಅದರಲ್ಲಿ ಏನಾದರೂ ಸತ್ಯಾಂಶ ಇದೆ ಅಥವಾ ಮತ್ತೊಂದು ಏನೋ ದುರುದ್ದೇಶ ಇಟ್ಕೊಂಡು ಕೊಟ್ಟಾರ ಅಂತ ಹೇಳಿ ಅಲ್ಲಿ ಇದಕ್ಕೆ ಪರೀಕ್ಷೆ ಅಂತ ಹೇಳಿ ಕರೆದ್ರು. ಮತ್ತೊಂದು ಹಂತದಲ್ಲಿ ಅವರು ಕಾಗ್ನಿಜೆನ್ಸಿ ಅಂತ ಹೇಳಿ ತಗೋತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಶಾಸ್ತ್ರದಲ್ಲಿ ಏನು ಹೇಳಲ್ಪಟ್ಟಿದೆ ಅದರ ಸತ್ಯಾಸತ್ಯತೆ ಕುರಿತು ನೋಡ್ತಾರೆ. 3ನೇದು ಅದಕ್ಕೆ ಸಾಕ್ಷಿಗಳನ್ನ ಸಪೋರ್ಟಿಂಗ್, ಜಸ್ಟಿಫೈಯಿಂಗ್ ಏನಾದರೂ ಅವ್ರು ಕೇಳ್ತಾರೆ. ನಂಬಲಿಕ್ಕೆ ಅರ್ಹ ಆದಂತ 1-2 ಸಾಕ್ಷಿಗಳನ್ನಾದರೂ ಕೊಡಲಿಕ್ಕೆ ಸಾಧ್ಯವೇ ಈ ಪ್ರಕರಣದಲ್ಲಿ. ಈ ರೀತಿ ಹಂತ ಹಂತವಾಗಿ ಕೊನೆಗೆ ನಾವು ವಾದ, ಪ್ರತಿವಾದ, ಹಿಯರಿಂಗ್ ಇವೆಲ್ಲ ಏನ್ ನೋಡ್ತೇವೆ, ಕ್ರಾಸ್ ಎಕ್ಸಾಮಿನೇಷನ್, ವಾದ ಅಂದ್ರ ಆರ್ಗ್ಯುಮೆಂಟ್, ಇದೆಲ್ಲ ಆದ್ಮೇಲೆ ಕೊನೆಗೆ ನಾವು ಸಿದ್ಧಾಂತಕ್ಕೆ ಬಂದ್ ಹತ್ತೇವೆ, ಅಂದ್ರೆ ಒಂದು ತೀರ್ಪಿಗೆ ಬಂದ್ ಹತ್ತೇವೆ. ನಮ್ಮ ನ್ಯಾಯಶಾಸ್ತ್ರಕ್ಕೆ ಆಧಾರ ಕೊಟ್ಟಂತದ್ದು ಈ ನ್ಯಾಯ ದರ್ಶನ. ಇನ್ನ ಇದರಲ್ಲಿ ಏನ್ ಮಾಡಿರೋದಂದ್ರೆ ಅವರು ಒಂದು ನ್ಯಾಯವನ್ನ ತಗೋಬೇಕಾತಂದ್ರ ಕೇವಲ ನೇರವಾಗಿ ನಾವು ಸತ್ಯಕ್ಕೆ, ನ್ಯಾಯಕ್ಕೆ ಬಂದ್ ಹತ್ತಾಕ್ ಬರಂಗಿಲ್ಲ ಅಂತ ಹೇಳಿ ಅವರು 5 ಪ್ರಕಾರದ ವಿಧಾನಗಳನ್ನು ಕೊಟ್ಟರು. 1ನೇದು ಪ್ರತಿಜ್ಞಾ, ಅಂದ್ರ ಒಂದು ಕಡೆ ಬೆಂಕಿ ಇದೆ ಅಂತ ಅಷ್ಟು ನಾವು ತಿಳ್ಕೊತೇವೆ. 2ನೇದು ಹೇತು, ಅಂದ್ರ ಹೊಗೆ, ಬೆಂಕಿ ಇದ್ದಲ್ಲಿ ಹೊಗೆ ಬರ್ತೈತೆ ಅನ್ನೋದು 2ನೇದು. 3ನೇದು ಉದಾಹರಣೆ, ಅಂದ್ರ ಒಂದು ಹೊಗೆ ಬಂತು ಅಂದ್ರ ಅಲ್ಲಿ ಬೆಂಕಿ ಇರ್ಲೇಬೇಕು ಅನ್ನುವಂತ ಒಂದು ಉದಾಹರಣೆ. 4ನೇದು ಉಪನಯನ. 5ನೇದು ನಿಗಮನ, ಅಂದ್ರ ಹಂತ ಹಂತವಾಗಿ ನಾವು ಬೆಂಕಿ ಇದ್ರ ಹೊಗೆ ಇರ್ಬೇಕು, ಹೊಗೆ ಇದ್ರೆ ಬೆಂಕಿ ಇರ್ಲೇಬೇಕು, ಅದು ಎಷ್ಟು ಪ್ರಮಾಣದಲ್ಲಿದೆ ಅದನ್ನ
ಬಿಟ್ರೆ ಯಾವ ಪ್ರಮಾಣಕ್ಕೆ ಹೋಗ್ತೈತಿ, ಅದನ್ನ ನಂದಿಸುವ ಕ್ರಿಯೆ ಯಾವ. ಈ ರೀತಿ 5 ಪ್ರಕಾರದ ವಿಧಾನಗಳಿಂದ ನಾವು ಸತ್ಯದ ಕಡೆಗೆ ಹೋಗ್ತೇವೆ ಅನ್ಲಿಕ್ಕೆ ಉದಾಹರಣೆಗಳನ್ನು ಕೊಟ್ಟರು. ಇದು ಆಯುರ್ವೇದ ಶಾಸ್ತ್ರಕ್ಕೆ ಆಧಾರ ಸ್ತಂಭವಾಯಿತು. ಇದು ಮತ್ತೊಂದಂದ್ರ ನ್ಯಾಯ ದರ್ಶನ ಆಯುರ್ವೇದ ಶಾಸ್ತ್ರಕ್ಕೆ ಒಂದು ಆಧಾರವನ್ನು ಕೊಡ್ತು. ಇದಿಷ್ಟು ಸಂಕ್ಷಿಪ್ತವಾಗಿ ನ್ಯಾಯ ದರ್ಶನದ ಕುರಿತು. ಇನ್ನು 4ನೇದು ವೈಶೇಷಿಕ ದರ್ಶನ. ವೈಶೇಷಿಕ ದರ್ಶನವನ್ನ ಕೊಟ್ಟಂತವ್ರು ಕಣಾದ ಋಷಿಗಳು, ಕಣಾದ ಮಹರ್ಷಿಗಳು. ಇವರು ಕ್ರಿಸ್ತಪೂರ್ವ 2ರಿಂದ 3ನೇ ಶತಮಾನದಲ್ಲಿ ಇದ್ದಂಥವ್ರು. ಈ ವೈಶೇಷಿಕ ದರ್ಶನಕ್ಕೆ ವೈಶೇಷಿಕ ಅಂತ ಹೇಳಿ ಯಾಕೆ ಬಂತು, ಆ ಹೆಸರು ಯಾಕೆ ಬಂತು ಅಂದ್ರೆ, ಪ್ರತಿಯೊಂದು ಅಣು, ಪ್ರತಿಯೊಂದು ಕಣ ಅದು ಒಂದೇ ವಸ್ತುವಿನಿಂದ ಮಾಡಲ್ಪಟ್ಟಿರಲಿ ಅಥವಾ ಅದರ ರೂಪರೇಷೆಗಳು ಏನೇ ಇರಲಿ, ಒಂದು ಕಣ ಮತ್ತೊಂದು ಕಣದಿಂದ ವಿಶೇಷವಾಗಿ ಬೇರೆ ಆಗಿದೆ ಅಂತೇಳಿ ಕೊಟ್ರು. ಅಂತೇಳಿ ಈ ವೈಶೇಷಿಕ ಅನ್ನುವಂಥ ಹೆಸರು ಈ ದರ್ಶನಕ್ಕೆ ಕೊಟ್ರು. ಇದರ ವಿಶೇಷ ಏನಂದ್ರೆ, ಇದು ಪರಮಾಣುವಾದವನ್ನು ಕೊಟ್ಟು, ಕಣಾದ ಮಹರ್ಷಿಗಳು ಪರಮಾಣುವಾದವನ್ನು ಕೊಟ್ಟದ್ದು ಇದು ಬಹಳ ಶ್ರೇಷ್ಠ. ಅಂದ್ರ ಬಹಳ ಹಿಂದಿನಿಂದಲೇ ನಮ್ಮ ದೇಶದಲ್ಲಿ ಪರಮಾಣುವನ್ನು ಕುರಿತು ಅನೇಕ ದರ್ಶನಗಳು ಹೇಳಿವೆ. ಇನ್ನು ಇದರಲ್ಲಿ ಜ್ಞಾನದ ಆಧಾರಿತವಾಗಿ ಇದು 2 ಸಿದ್ಧಾಂತಗಳನ್ನು ಕೊಡ್ತೈತಿ. ಒಂದು ಪ್ರತ್ಯಕ್ಷ, ಇನ್ನೊಂದು ಅನುಮಾನ. ಜ್ಞಾನವನ್ನು ನಾವು 2 ರೀತಿ ಪಡಿಬೇಕು. ಒಂದು ಇನ್ಸ್ಟಿಟ್ಯೂಷನಲ್, ಶ್ರೀಗಳೇನು ಹೇಳಿದ್ರು. ಇನ್ನೊಂದು ಇಂಟ್ಯೂಷನಲ್, ಒಂದು ಸಾಂಸ್ಥಿಕವಾಗಿ ಪ್ರಾಧ್ಯಾಪಕರು, ಹೊರಗಿನ ಪುಸ್ತಕಗಳು, ಪ್ರಯೋಗಾಲಯ, ಇದರ ಮುಖಾಂತರ ನಾವು ಜ್ಞಾನವನ್ನು ಪಡಿಬಹುದು. 2ನೇದು ಅನುಮಾನ ಅಂತ ಹೇಳಿ. ಅಂದ್ರೆ ಅನುಮಾನ ಅನ್ನೋಕ್ಕಿಂತ ಇಲ್ಲಿ ನಾವು ಅಂತರಂಗದ ಜ್ಞಾನ ಅಂತೇಳಿ, ಇಂಟ್ಯೂಷನಲ್ ಅಂತ ಹೇಳಿ, ಅದಕ್ಕೆ ಪ್ರಬೋಧ ಅಂತೇಳಿ ಶ್ರೀಗಳು ಕರೆದ್ರು. ಈ 2 ಪ್ರಕಾರದ ಜ್ಞಾನದಿಂದ ನಾವು ವೈಶೇಷಿಕ ದರ್ಶನವನ್ನ, ಈ ದರ್ಶನದ ಮುಖಾಂತರ ಸತ್ಯದ ಕಡೆಗೆ ಅಥವಾ ಮುಕ್ತಿಯ ಕಡೆಗೆ ಸಾಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಇನ್ನು ಇದರೊಳಗೆ 7 ವರ್ಗಗಳನ್ನು ಕೊಟ್ಟರು. ಪ್ರತಿಯೊಂದು ವಸ್ತುವಿನ ಪರಮಾಣುವನ್ನು ನೋಡಿದಾಗ ಪ್ರತಿಯೊಂದು ಪದಾರ್ಥವನ್ನ ಅದು 7 ಪ್ರಕಾರದ ಹಂತದಲ್ಲಿ ವಿಂಗಡಣೆ ಮಾಡ್ತೈತಿ. ಇದ್ರೊಳಗ 1ನೇದು ದ್ರವ್ಯ, ಅದರ ರೂಪರೇಷೆ, ಅಂದ್ರೆ ಅದು ಅನಿಲ ಇದೆಯೋ, ಘನ ಇದೆಯೋ, ದ್ರವ ಇದೆಯೋ ಅನ್ನುವಂತಹ ರೂಪರೇಷೆ. 2ನೇದು ಗುಣ, ಅದರ ಸ್ವರೂಪ. 3ನೇದು ಕರ್ಮ, ಅಂದ್ರೆ ಅದರ ಆಗು ಹೋಗುಗಳು, ಅದರಿಂದ ಏನು ರಿಯಾಕ್ಷನ್ ಆಕೈತೆ ಅನ್ನೋದನ್ನ ಕುರಿತು. 4ನೇದು ಸಾಮಾನ್ಯ, ಸರ್ವೇ ಸಾಮಾನ್ಯವಾಗಿ ಈ ಪದಾರ್ಥದ ರಚನೆ ಏನು ಅನ್ನೋದು. ಆಮೇಲೆ ವಿಶೇಷ, ಅದರಲ್ಲಿರುವಂಥ ವಿಶೇಷವಾದಂತಹ ಅಂಶಗಳು ಯಾವುವು, ಅಂದ್ರೆ ಅದು ಶಾಖೋತ್ಪತ್ತಿ ಮಾಡ್ತೈತೋ ಅಥವಾ ಉಷ್ಣ ಇದೆಯೋ, ಶೀತವಿದೆಯೋ, ಇದನ್ನೆಲ್ಲ ನೋಡ್ಲಿಕ್ಕೆ. ಆಮೇಲೆ ಸಮವಾಯು, ಕೊನೆಗೆ ಅಭಾವ ಅಂತೇಳಿ, ಅದರ ಕೊನೆ ಹಂತದ ರಿಸಲ್ಟ್ ಏನು, ಈ ವಸ್ತುವಿನ ರಿಸಲ್ಟ್ ಏನು ನೋಡ್ಲಿಕ್ಕೆ. ಉದಾಹರಣೆಗೆ ನಮ್ಮಲ್ಲಿ ಹಲ್ಲು ಜ್ವರ ಬಂತಂದ್ರೆ ನಾವು ಥರ್ಮಾಮೀಟರ್ದಿಂದ ನೋಡಿ ಇಂತಿಷ್ಟು ಜ್ವರ ಐತಂತ ನಾವು ತಿಳ್ಕೊಬಹುದು. ಜ್ವರ ಬಂದಾಗ ನಾವು ಒಂದು ಸಾಧನೆಯಿಂದ, ಒಂದು ಉಪಕರಣದಿಂದ ನೋಡಿ ಅಳೆದ ಅವ ಸುಳ್ಳು ಹೇಳ್ತಾನೋ ಖರೆ ಹೇಳ್ತಾನೋ ಅನ್ನೋದು ತಿಳಿತೈತಿ. ಎಷ್ಟು ಡಿಗ್ರಿ ಜ್ವರ ಇದೆ ಅನ್ನೋದು ತಿಳಿಲಿಕ್ಕೆ ಒಂದು ಮಾಪನ ಇದೆ. ಆದ್ರೆ ನನಗೆ ಹಲ್ಲು ನೋವು ಇದೆ ಅಂತೇಳಿ ಹೇಳಿದ್ರೆ ಅದನ್ನ ಮಾಪನ ಮಾಡ್ಲಿಕ್ಕೆ ಯಾವುದೂ ಸಾಧನ ಇಲ್ಲ. ರೂಪರೇಷೆಗಳಿಂದ, ಲಕ್ಷಣಗಳಿಂದ ನಿಜವಾಗಿ ಅವನಲ್ಲಿ ಏನು ನೋವು ಇದೆ ಅಂತ ತಿಳ್ಕೊಬಹುದು. ಮುಟ್ಟಿ ನೋಡಿದ್ರೆ ಜ್ವರ ಬಂದದ್ದು ಗುರ್ತಾಕೈತಿ, ಆದ್ರೆ ಮುಟ್ಟಿ ನೋಡಿದ್ರೆ ನೋವು ಗುರ್ತಾಗಂಗಿಲ್ಲ. ಆ ವ್ಯಕ್ತಿಯ ನೋವು ನಮಗ್ ತಿಳಿಯಂಗಿಲ್ಲ. ಈ ರೀತಿ ವೈಶೇಷಿಕದಲ್ಲಿ ಈ 2 ಸಿದ್ಧಾಂತದ ಮುಖಾಂತರ ಸತ್ಯವನ್ನ ಅಥವಾ ಮುಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನ ಕೊಟ್ರು. ಇನ್ನ 5ನೇದು ಪೂರ್ವ ಮೀಮಾಂಸೆ, 6ನೇದು ಉತ್ತರ ಮೀಮಾಂಸೆ. ಇಲ್ಲಿ ಪೂರ್ವ ಅಂದ್ರ ಆದಿ, ವೇದಗಳ ಆರಂಭಿಕ ಹಂತವನ್ನ ವಿಶ್ಲೇಷಣೆ. ಮೀಮಾಂಸೆ ಅಂದ್ರ 3-4 ಅರ್ಥಗಳು ಬರ್ತಾವ. ಇದಕ್ಕೆ ತನಿಖೆ, ವಿಮರ್ಶೆ, ವಿಶ್ಲೇಷಣೆ ಅಂತ ಹಿಂಗೆಲ್ಲ ಬಂದು, ಇದಕ್ಕ ಪೂರ್ವ ಮೀಮಾಂಸೆಯಲ್ಲಿ ವೇದಗಳ ಆರಂಭಿಕ ಹಂತಗಳನ್ನ ವಿಮರ್ಶೆ ಮಾಡುವುದಕ್ಕಾಗಿ ಇದಕ್ಕೆ ಪೂರ್ವ ಮೀಮಾಂಸೆ ಅಂತ ಹೇಳಿ ಬಂತು. ಇದನ್ನು ಕೊಟ್ಟವರು ಜೈಮಿನಿ ಮಹರ್ಷಿಗಳು. ಇವರು ಕ್ರಿಸ್ತಪೂರ್ವ 300ರಿಂದ 700ನೇ ಶತಮಾನದಲ್ಲಿ ಇದ್ದಂಥವ್ರು. ಇದಕ್ಕೆ ಕರ್ಮ ಮೀಮಾಂಸೆ ಅಂತೂ ಕರೀತಾರೆ. ಇವೆಲ್ಲವೂ ವೈದಿಕ ಆಧಾರಿತವಾದಂಥ ದರ್ಶನಗಳು. 6 ದರ್ಶನಗಳು ವೈದಿಕ ಆಧಾರಿತ. 6ನೇ ದರ್ಶನದ ಕೊನೆಗೆ ಅದು ಬೇರೆ ಹಂತಕ್ಕೆ ನಮ್ಮನ್ನು ಮುಂದೆ ಸಾಗಿಸ್ಕೊಂಡು ಬರ್ತೈತಿ. ಇನ್ನು ಪೂರ್ವ ಮೀಮಾಂಸೆ ಒಳಗ ನಾವೇನ್ ಕಾಣ್ತೇವೆ ಅಂದ್ರ, ಧರ್ಮದ ಸಂಪ್ರದಾಯಗಳು, ಕರ್ಮ ಕಟ್ಟಳೆಗಳನ್ನು ನಾವು ನೋಡ್ತೇವೆ. ವೈದಿಕ ಸಂಪ್ರದಾಯದಲ್ಲಿ ಏನ್ ಹೇಳಲ್ಪಟ್ಟಿದೆ ಇದನ್ನ ನೋಡ್ತೇವೆ. ಆಮೇಲೆ ಇಲ್ಲಿ ಆಯಾಮಗಳು ಅಂದ್ರೆ 3. ಒಂದು ವೇದಗಳು, ಭಾಷಾ ಸಿದ್ಧಾಂತ ಮತ್ತು ಪ್ರಮಾಣಗಳು. ಇವುಗಳನ್ನ ಕುರಿತು ಈ 5ನೇ ಅಂದ್ರ ಪೂರ್ವ ಮೀಮಾಂಸೆ ಇದನ್ನ ನಮ್ಗೆ ಹೇಳ್ತೈತಿ. ಇದರಲ್ಲಿ ಒಂದು ವಿಶೇಷವಾದಂತಹದ್ದು ಅಂದ್ರೆ, ಇದು ಗಣಿತ ಶಾಸ್ತ್ರವನ್ನ ಜೈಮಿನಿ ಮಹರ್ಷಿಗಳು ಗಣಿತ ಶಾಸ್ತ್ರವನ್ನು ಕುರಿತು ಸಾಕಷ್ಟು ಉಲ್ಲೇಖನ ಮಾಡಿದ್ರು. 2ನೇದು ವಿಶೇಷ ಅಂತಂದ್ರ ಗ್ರಹ ಜ್ಯೋತಿಷ್ಯ ಏನಿದೆ ಅದನ್ನ ಕುರಿತು ಈ ಮೀಮಾಂಸೆಯಲ್ಲಿ ಚರ್ಚೆ ಮಾಡಲಾಗಿದೆ. ಇನ್ನು 6ನೇದು ಕೊನೆಯದು ದರ್ಶನ ಉತ್ತರ ಮೀಮಾಂಸೆ.
ವೇದಗಳ ಕೊನೆಯ ಕೊನೆಯ ಭಾಗವನ್ನ ಚರ್ಚೆ ಮಾಡುವುದು, ವಿಮರ್ಶೆ ಮಾಡುವುದಕ್ಕಾಗಿ ಇದಕ್ಕೆ ಉತ್ತರ ಮೀಮಾಂಸೆ ಅಂತ ಹೆಸರು. ಇದನ್ನು ಕೊಟ್ಟವರು ಬಾದರಾಯಣ ಅಂತ ಹೇಳಿ, ಅವರಿಗೆ ವ್ಯಾಸರು ಅಂತ ಕರೀತಾರ. ಬಾದರಾಯಣರು ಇದನ್ನ ಕೊಟ್ಟರು. ಇವರು ಇದ್ದಂತ ಇಸ್ವಿ ಕ್ರಿಸ್ತಪೂರ್ವ 200. ಬದರಿ ಅಂತ ಅಂದ್ರ ಹಲಸಿನ ಹಣ್ಣಿನ ಗಿಡ. ಈ ಹಲಸಿನ ಹಣ್ಣಿನ ಗಿಡದ ಬುಡಕ ಅವರು ಜೀವನ ಮಾಡ್ತಾ ಇದ್ರು, ವಾಸಿಸ್ತಾ ಇದ್ರು ಅನ್ನೋದಕ್ಕಾಗಿ ಅವರಿಗೆ ಬಾದರಾಯಣರು ಅಂತ ಹೆಸರು ಬಂತು. ಇವರು ಕೊಟ್ಟಂತ ಅದರಲ್ಲಿ ಮೂರ್ತ ಸತ್ಯವನ್ನ ಅಥವಾ ಮುಕ್ತಿಯನ್ನ ನಾವು ಯಾವ ರೀತಿ ಪಡಿತೇವೆ ಅಂತ ಅಂದ್ರ ಕೇವಲ 2 ಉದಾಹರಣೆಗಳನ್ನ ಮುಖಾಂತರ ಅವರು ಕೊಟ್ಟರು. ಒಂದು ಆತ್ಮ, ಇನ್ನೊಂದು ಪುನರ್ಜನ್ಮ ಅಥವಾ ಜ್ಞಾನದ ನಾವು ಸಾಧನೆಯಿಂದ ಏನ್ ಮಾಡ್ತೇವೆ ಅನ್ನೋದನ್ನ ಕುರಿತು ಈ ಉತ್ತರ ಮೀಮಾಂಸೆಯಲ್ಲಿ ಕೊಟ್ಟರು. ಇದು 3 ಆಧಾರ ಸ್ತಂಭಗಳನ್ನು ಹೊಂದಿದೆ ನಮಗೆ ಕೊಟ್ಟಂತದ್ದು. ಇದರ ಕೊನೆಗೆ ಏನ್ ಬಂತಂದ್ರ ಉಪನಿಷತ್ತುಗಳು ಬಂದು, ಬ್ರಹ್ಮಸೂತ್ರಗಳು ಬಂದು ಮತ್ತು ಭಗವದ್ಗೀತೆ, ಇವುಗಳನ್ನು ಕುರಿತು ಈ ಉತ್ತರ ಮೀಮಾಂಸೆಯಲ್ಲಿ ಇವೆಲ್ಲ ಬಂತು. ಈ ಉಪನಿಷತ್ತುಗಳು ಆರಂಭ ಆದದ್ದು ಉತ್ತರ ಮೀಮಾಂಸೆಯಿಂದ. ಇದು ಬ್ರಹ್ಮ, ಆತ್ಮ ಮತ್ತು ಮಾಯೆ, ಇವು 3ರನ್ನು ಕುರಿತು ನಮಗೆ ಆತ್ಮ ಸಾಕ್ಷಾತ್ಕಾರ ಅನ್ರಿ, ಅಥವಾ ಸತ್ಯ ದರ್ಶನ ಅಂತಂದ್ರೆ, ಅಥವಾ ಮುಕ್ತಿಯನ್ನು ಪಡೆಯುವ ವಿಧಾನಗಳನ್ನ ಹೇಳ್ತೈತೆ. ಇನ್ನು ನಾವು ಈ 6 ದರ್ಶನಗಳ ಸಂಕ್ಷಿಪ್ತ ಸಾರಾಂಶವನ್ನ ನೋಡಿದ ಮೇಲೆ ನಾವು ವೀರಶೈವ ದರ್ಶನವನ್ನ ಇದರೊಂದಿಗೆ ತುಲನೆ ಮಾಡಿ ನೋಡಿದ್ರ ಇದರಲ್ಲಿ ಏನು ವೈಶಿಷ್ಟ್ಯ ಇದೆ ಅನ್ನೋದು ತಿಳಿತಾರೆ. ಈ 6 ದರ್ಶನಗಳು ಏನ್ ಹೇಳ್ತಾವ ಅಂದ್ರ ಆತ್ಮ, ಪರಮಾತ್ಮ, ಜೀವ ಮತ್ತು ಸೃಷ್ಟಿಗಳ ಕುರಿತು. ಇವುಗಳನ್ನ ನಾವು ವೀರಶೈವ ದರ್ಶನಗಳಂತೆ ತುಲನೆ ಮಾಡಿ ನೋಡಿದಾಗ ವೀರಶೈವ ದರ್ಶನ ಸಹಿತಕ ಇವು 2 ಕುರಿತು ಹೇಳ್ತವೆ. ಉದಾಹರಣೆಗಳು ತಗೊಳ್ಳೋದಾದ್ರೆ ಸಾಂಖ್ಯ ದರ್ಶನದಲ್ಲಿ 2, ಪುರುಷ ಮತ್ತು ಪ್ರಕೃತಿ. ಇದನ್ನ ವೀರಶೈವ ದರ್ಶನದಲ್ಲಿ ಶಿವ ಮತ್ತು ಶಕ್ತಿ ಅಂತೇಳಿ ಅವ್ರು ಕರೆದ್ರು. ಅಥವಾ ಮತ್ತೊಂದು ಅರ್ಥದೊಳಗ ಲಿಂಗ ಮತ್ತು ಅಂಗರ ಸಾಮರಸ್ಯ, ಇದರಿಂದ ನಾವು ಮುಕ್ತಿಯೆಡೆಗೆ ಹೋಗ್ತೇವೆ ಅಂತ ಹೇಳಿ. ಇನ್ನು ಈ ವೀರಶೈವ ದರ್ಶನದಲ್ಲಿ ಅದನ್ನ ಕೊಟ್ಟವ್ರು ಯಾರು ಅಂದ್ರ 12ನೇ ಶತಮಾನದಲ್ಲಿ ಇದರ ಪ್ರವರ್ತಕರು ಅಥವಾ ಪ್ರವಾದಿಗಳು ಬಸವಣ್ಣನವರು. ವೀರಶೈವ ದರ್ಶನ ಕೊಟ್ಟಂತವ್ರು ಬಸವಣ್ಣನವರು. ಅಲ್ಲೇನ ನಾವು ಸೂತ್ರಗಳನ್ನ ನೋಡಿದೀವಿ, ಸಾಂಖ್ಯ ಸೂತ್ರಗಳು, ಯೋಗ ಸೂತ್ರಗಳು ಅಥವಾ ವೈಶೇಷಿಕ ಸೂತ್ರಗಳು. ಇಲ್ಲಿಯೂ ಸಹಿತ ಸೂತ್ರಗಳನ್ನ ನಾವು ವಚನಗಳಂತ ಕರಿತೇವೆ, ವಿಶೇಷವಾಗಿ ವಚನಗಳಂತ ಕರಿತೀವಿ. ಮೊದಲ 6 ದರ್ಶನಗಳು, 7ನೇದು ಹೊರತುಪಡಿಸಿ ಮೊದಲು 6 ದರ್ಶನಗಳು ಸಂಸ್ಕೃತದಲ್ಲಿ ಹೇಳಲ್ಪಟ್ಟಿವೆ. 7ನೇ ದರ್ಶನ ಕನ್ನಡದಲ್ಲಿ ಹೇಳಲ್ಪಟ್ಟಿದೆ. ಇದು 12ನೇ ಶತಮಾನದಲ್ಲಿ ಕೊಟ್ಟಂತಹದ್ದು ವೀರಶೈವ ದರ್ಶನ. ಇನ್ನು ಇದ್ರೊಳಗ ವೈಶಿಷ್ಟ್ಯಪೂರ್ಣವಾದಂತಹದ್ದು 2. ಒಂದಂದ್ರ ಅಂಗ ಮತ್ತು ಲಿಂಗ ಎಲ್ಲಿವರೆಗೂ ಬೇರೆ ಬೇರೆ ಆಗ್ತಾರೋ ಅಲ್ಲಿವರೆಗೂ ನಮಗೆ ಸತ್ಯ ದರ್ಶನ ಅಥವಾ ಮುಕ್ತಿ ಸಾಧ್ಯ ಇಲ್ಲ ಅಂತ ಹೇಳ್ತಾರ. ಅಂಗ ಮತ್ತು ಲಿಂಗಗಳು ಒಂದಾಗಬೇಕು, ಶಿವಶಕ್ತಿಯರು ಒಂದಾಗಬೇಕು. ಶಕ್ತಿಯ ಪ್ರಯೋಗ ಈ 6 ದರ್ಶನಗಳಲ್ಲಿ ಹೆಚ್ಚು ಒತ್ತು ಕೊಟ್ಟು ಇಲ್ಲ. ವೀರಶೈವ ದರ್ಶನದಲ್ಲಿ ಶಕ್ತಿಯ ಪ್ರಯೋಗ ಇದೆ. ಅಂದ್ರ ಕೆಳಗಿನ 6 ಚಕ್ರಗಳು ಇದು ಶಕ್ತಿ ಸಂಪನ್ನವಾಗಿ ಊರ್ಧ್ವಮುಖಿಯಾಗಿ ಹೋಗ್ಬೇಕು. ಮೇಲಿನ 6 ಚಕ್ರಗಳು ಅಂದ್ರೆ ಸಹಸ್ರಾರ, ವಿಶುದ್ಧಿ ಮತ್ತು ಸಹಸ್ರಾರ, ಆಜ್ಞಾ ಮತ್ತು ವಿಶುದ್ಧಿ, ಇವು ಅನಾಹತ ಚಕ್ರದೊಳಗೂ ಪ್ರಭುವಿನ ಕರುಣಾ ಶಕ್ತಿಯಾಗಿ ಇಳಿಬೇಕು. ಅಂದ್ರೆ ಇಲ್ಲಿ 4 ಸಿದ್ಧಾಂತಗಳನ್ನ ಕೊಟ್ಟರು ಇಲ್ಲಿ ವೀರಶೈವ ಸಿದ್ಧಾಂತದಲ್ಲಿ. ಶಕ್ತಿ, ಭಕ್ತಿ, ಯುಕ್ತಿ ಮತ್ತು ಕೊನೆಯದು ಮುಕ್ತಿ. ಈ 4 ಪ್ರಕಾರದ ಹಂತಗಳಲ್ಲಿ ನಾವು ಕೊನೆಯ ಹಂತವನ್ನು ತಲುಪಲಿಕ್ಕೆ ಸಾಧ್ಯ ಆದಂತಹದ್ದು ಈ ವೀರಶೈವ ದರ್ಶನದಲ್ಲಿ ಇರುವಂತಹ ವಿಶೇಷ. ಇನ್ನು ಇಲ್ಲನ್ನ ನಾವು ಯಾವ ರೀತಿ ಮುಕ್ತಿಯನ್ನು ಪಡಿತೇವೆ ಅನ್ನೋದ್ರ ಯಾವ ರೀತಿ ನಾವು ಯೋಗ ದರ್ಶನದಲ್ಲಿ ನೋಡಿದೀವಿ. 8 ಅಷ್ಟಾವರಣಗಳನ್ನ, 8 ಆವರಣಗಳನ್ನ, 8 ನಿಯಮಗಳನ್ನ. ಇಲ್ಲಿ ಸಹಿತಕ್ಕ 3 ಪ್ರಕಾರದ ಸಿದ್ಧಾಂತಗಳ ಮುಖಾಂತರ, ಅದ ಮಾರ್ಗಗಳ ಮುಖಾಂತರ ನಾವು ಮುಕ್ತಿಯನ್ನು ಪಡಿಲಿಕ್ಕೆ ಸಾಧ್ಯ ಅಂತೇಳಿ ಈ ವೀರಶೈವ ದರ್ಶನ ಹೇಳ್ತು. ಪಂಚಾಚಾರಗಳು, ಅಷ್ಟಾವರಣಗಳು ಮತ್ತು ಶಟಸ್ಥಳಗಳು. ನಮ್ಮ ಜೀವನದ ಗುರಿ ಇಲ್ಲಿ ಮುಕ್ತಿ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ಸದೇಹ ಮುಕ್ತಿ, ವಿದೇಹ ಮುಕ್ತಿ ಪ್ರಕಾರ ನಾವು ಈ ವೀರಶೈವ ಸಿದ್ಧಾಂತದಲ್ಲಿ ಸದೇಹ ಮುಕ್ತಿಗೆ ಪ್ರಾಶಸ್ತ್ಯವನ್ನು ಕೊಟ್ಟರು. ಅಂದ್ರೆ ಎಲ್ಲಾ ಮುಗಿದ ಮೇಲೆ ನಾವು ಮುಕ್ತಿಯನ್ನು ಪಡೆಯುವಂತದ್ದಿಲ್ಲ. ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ನಾವು ಮುಕ್ತರಾಗಿ ಉಳಿಬೇಕು ಅನ್ನುವಂಥ ಸಿದ್ಧಾಂತ ಕೊಟ್ಟದ್ದು ಈ ವೀರಶೈವ ದರ್ಶನದ ವೈಶಿಷ್ಟ್ಯ. ಮತ್ತೊಮ್ಮೆ ನಾನು ನೆನಪು ಮಾಡ್ಕೋಬೇಕು, ನಾವು ಇವತ್ತಿನವರೆಗೂ ವೀರಶೈವನ 7ನೇ ದರ್ಶನವಾಗಿ ಎಲ್ಲಿಯೂ ತಿಳಿಸುವ ಪ್ರಯತ್ನ ಮಾಡಿಲ್ಲ. ಆದ್ರೆ 1950ರಲ್ಲಿ ಶ್ರೀಗಳು ಈ ವೀರಶೈವ ದರ್ಶನ ಅನ್ನುವಂಥ ಗ್ರಂಥದ ಮುಖಾಂತರ ಅದನ್ನು ಜಗತ್ತಿಗೆ ತೋರಿಸಿಕೊಟ್ರು. ಇವತ್ತಿಗೂ ನಾವು ಅದನ್ನ ಎಲ್ಲಿಟ್ಟೇವೆ ಅಂದ್ರೆ ಒಂದು ಚೌಕಟ್ಟಿನೊಳಗೆ ಬಂಧಿಸಿ ಇಟ್ಟೇವೆ. ಇದೊಂದು ಜಾತಿ, ಇದೊಂದು ಸಮುದಾಯ, ಇದು ಕೇವಲ ಇಂತಿಂತ ಜನರಿಗೆ ಮಾತ್ರ ಸೀಮಿತವಾದಂತ ವಿಷಯ ಅಂತ ತಿಳ್ಕೊಂಡು ನಾವು ಅದನ್ನ ಅವಗಣನೆ ಮಾಡಿಟ್ಟೇವೆ. ಇದನ್ನ ಮತ್ತೊಮ್ಮೆ ನಾವು ಅದೊಂದು 7ನೇ ದರ್ಶನ ಅಂತೇಳಿ ಮತ್ತೊಮ್ಮೆ ಪರಿಚಯ ಮಾಡಿಕೊಡುವಂತ ಜವಾಬ್ದಾರಿ ಶ್ರೀಗಳು ಈ ಮುಖಾಂತರ ನಮ್ಮ ಮೇಲೆ ಇಟ್ಟಾರ. ಇದು ಈ ದರ್ಶನದ ಮತ್ತು ವೀರಶೈವ ದರ್ಶನದ ತುಲನೆಯನ್ನು ಕುರಿತು.
ಇನ್ನು ಸಿದ್ಧಾಂತಗಳು ಬರ್ತಾವ. ಒಟ್ಟಿಗೆ 5 ಸಿದ್ಧಾಂತಗಳು: ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ದ್ವೈತಾದ್ವೈತ ಮತ್ತು 5ನೇದು ಶಕ್ತಿ ವಿಶಿಷ್ಟಾದ್ವೈತ ಅಂತ ಹೇಳಿ. ಇವುಗಳನ್ನು ನೋಡಿದಾಗ ಮತ್ತೆ ವೀರಶೈವ ದರ್ಶನಕ್ಕೂ ಅದಕ್ಕೂ ಏನು ವೈಶಿಷ್ಟ್ಯ ಇದೆ ಅನ್ನೋದು ನಾವು ತಿಳ್ಕೊತೇವೆ. ಇದರೊಳಗೆ ಅದ್ವೈತವನ್ನು ಕೊಟ್ಟಂತವ್ರು ಆದಿಶಂಕರಾಚಾರ್ಯರು. ಇವರು 9ನೇ ಶತಮಾನದಲ್ಲಿದ್ರು. ಅವರು ಎರಡೂ ಒಂದೇ ಅಂತ ಹೇಳಿದ್ರು. ಪರಮಾತ್ಮ ಮತ್ತು ಜೀವಾತ್ಮ, ಅವರು ಬ್ರಹ್ಮ ಅಂತ ಕರೀತಾರಲ್ಲಿ. ನಮ್ಗೆ ಸರಳಾಗಿ ತಿಳುವಂಗ ನಾವು ಬ್ರಹ್ಮ ಮತ್ತು ಸೃಷ್ಟಿ ಇವುಗಳನ್ನ ಹೇಳೋ ಬದ್ಲಿ ಪರಮಾತ್ಮ ಮತ್ತು ಜೀವಾತ್ಮರು ಎರಡೂ ಬೇರೆ ಬೇರೆ ಅಲ್ಲ. ದ್ವೈ ಅಂದ್ರೆ ಎರಡು, ಅದ್ವೈ ಅಂದ್ರೆ ಎರಡು ಅಲ್ಲ ಒಂದೇ ಅನ್ನುವಂಥ ದೃಷ್ಟಿಯಲ್ಲಿ ಅದ್ವೈತನ್ನು ಕೊಟ್ಟಂತವ್ರು ಶಂಕರಾಚಾರ್ಯರು, ಆದಿಶಂಕರರು. ಇವರು ಎರಡು ಒಂದೇ ಅಂತ ಹೇಳಿದ್ರು. ಇನ್ನು ದ್ವೈತ ಎರಡೂ ಬೇರೆ ಬೇರೆ, ಸೃಷ್ಟಿಯೇ ಬೇರೆ ಬ್ರಹ್ಮನೇ ಬೇರೆ ಅಂತೇಳಿ ಹೇಳಿದವರು, ಸ್ಪಷ್ಟವಾಗಿ ಕೊರೆದು ಹೇಳಿದವರು ಮಧ್ವಾಚಾರ್ಯರು. ಇವರು 13ನೇ ಶತಮಾನದಲ್ಲಿ ಇದ್ದಂಥವ್ರು. ಇವರು ಎರಡು ಬೇರೆ ಬೇರೆ ಅಂತ ಅಗದಿ ಸ್ಪಷ್ಟವಾಗಿ ಕೊರೆದು ಹೇಳಿಬಿಡ್ತಾರೆ. ಇನ್ನು 3ನೇದು ವಿಶಿಷ್ಟಾದ್ವೈತ, ಇದನ್ನು ಕೊಟ್ಟವರು ರಾಮಾನುಜಾಚಾರ್ಯರು. ಇವರು 11ನೇ ಶತಮಾನದಲ್ಲಿ ಇದ್ದಂಥವ್ರು. ಅವ್ರೇನಂದ್ರೆ ವಿಶಿಷ್ಟವಾಗಿ ಎರಡು ಬೇರೆ ಬೇರೆ ಮತ್ತು ಅದೇ ರೀತಿ ವಿಶಿಷ್ಟವಾಗಿ ಅವೆರಡು ಒಂದು ಹಂತದಲ್ಲಿ ಒಂದೇ ಅಂದ್ರೆ ಪರಮಾತ್ಮ ಮತ್ತು ಪ್ರಕೃತಿ ಅಂದ್ರಿ, ಅಥವಾ ಪರಮಾರ್ಥ ಅಥವಾ ಜೀವಾತ್ಮ ಅಂತಂದ್ರಿ. ಇವು ಎರಡೂ ವಿಶಿಷ್ಟವಾಗಿ ಒಂದೇ ಅನ್ನುವಂಥದ್ದು ಇದನ್ನು ಕೊಟ್ಟಂತವ್ರು ಇವರು. ಇನ್ನು 4ನೇದು ದ್ವೈತಾದ್ವೈತ ಅಂತ ಬಂತು. ಇದನ್ನ 13ನೇ ಶತಮಾನದಲ್ಲಿ ನಿಂಬಾರ್ಕರ್ ಅನ್ನುವಂಥವ್ರು ಕೊಟ್ಟರು. ಇವ್ರು ಏನ್ ಮಾಡ್ತಾರ ಅಂದ್ರೆ ಆರಂಭಿಕ ಹಂತದಲ್ಲಿ ದ್ವೈತವಾಗಿ, ಕೊನೆಗೆ ಅದು ಅದ್ವೈತವಾಗಿ ಮಾರ್ಪಾಡು ಆಗ್ತದೆ ಅಂತೇಳಿ ಹೇಳಿ ದ್ವೈತಾದ್ವೈತವನ್ನು ಕೊಟ್ಟಂತವ್ರು ನಿಂಬಾರ್ಕರರು. ಇದು 4ನೇ ಸಿದ್ಧಾಂತ. ಇದರೊಳಗ ಈಶ್ವರ, ಚಿತ್ ಮತ್ತು ಅಚಿತ್ ಇವುಗಳನ್ನು ಕೊಡ್ತಾರ. ಇದು ಆದ್ಮೇಲೆ 5ನೇದು ಶಕ್ತಿ ವಿಶಿಷ್ಟಾದ್ವೈತ. ಇದನ್ನು ಕೊಟ್ಟಂತವ್ರು ಬಸವಣ್ಣನವರು 17ನೇ ಶತಮಾನದಲ್ಲಿ. ಇವರು ಷಟಸ್ಥಳಗಳನ್ನು ಏನು ಕೊಟ್ಟರು, ಶ್ರೀಗಳ ಒಂದು ಪ್ರವಚನ ಇದೆ. ಷಟಸ್ಥಳದಲ್ಲಿ ಮೊದಲಿನ ಎರಡು ಅಂದ್ರೆ ಭಕ್ತ ಮತ್ತು ಮಹೇಶ, ಇವೆರಡೂ ದ್ವೈತ, ಎರಡೂ ಬೇರೆ ಬೇರೆ ಅಂತೇಳಿ ಆ ಸಿದ್ಧಾಂತವನ್ನು ನಮ್ಮ ಅಳವಡಿಸಿಕೊಂಡದ್ದಿದೆ. ಮುಂದಿನ ಎರಡು ಅಂದ್ರೆ ಪ್ರಸಾದಿ ಮತ್ತು ಪ್ರಾಣಲಿಂಗಿ, ಇವೆರಡೂ ದ್ವೈತಾದ್ವೈತವನ್ನು ಕೊಡ್ತಾವ. ಕ್ರಮೇಣವಾಗಿ ದ್ವೈತ ಇದ್ದದ್ದು ಅದ್ವೈತಕ್ಕೆ ಮಾರ್ಪಾಡಾಗುವ ಹಂತ ಇವೆರಡು. ಮೇಲಿನ ಎರಡು ಷಟಸ್ಥಾನದಲ್ಲಿ ಮೇಲಿನ ಎರಡು ಶರಣ ಮತ್ತು ಐಕ್ಯ, ಇವೆರಡು ಅದ್ವೈತವನ್ನು ಪ್ರತಿಪಾದನೆ ಮಾಡ್ತಾವ. ಅಂದ್ರೆ ಈ ವಸ್ತುವನ್ನ ಶರಣರು ವಚನ ಸಾಹಿತ್ಯದ ಮುಖಾಂತರ ಶಕ್ತಿ ವಿಶಿಷ್ಟಾದ್ವೈತದಲ್ಲಿ ನಮಗ್ ಕೊಟ್ರು. ಇದರಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಅಂದ್ರೆ ಲಿಂಗಾಂಗ ಅಂತ ಏನಂತೇವೆ, ಅಥವಾ ಶಿವಜೀವರ ಐಕ್ಯ ಅಂತ ಅಂತೇವಿ. ಇದರಲ್ಲಿ ಶಕ್ತಿಯ ಪ್ರಯೋಗ ಮಾಡಿದಾಗ ನಮಗೆ ಇದು ಶಕ್ತಿ ವಿಶಿಷ್ಟಾದ್ವೈತ ಆಗ್ತೈತಿ. ಉಳಿದು ಯಾವ ಶಕ್ತಿಯ ಪ್ರಯೋಗ ಮಾಡಿಲ್ಲ. ಅಂದ್ರ ಮಾನವೀಯ ಶಕ್ತಿಗೆ ಅಂದ್ರ ಅಂಗ, ಇದಕ್ಕೆ ಶ್ರೀಗಳು ಅಥವಾ ಶರಣರು ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟರು. ನಾವು ನೋಡ್ತೇವೆ, ಇದು ಟಂಕಶಾಲೆ, ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರು ಅಂತಂದ್ರ ಮಾನವೀಯ ಶಕ್ತಿಗೆ ಶ್ರೀಗಳಾಗ್ಲಿ ಶರಣರಾಗ್ಲಿ ವಚನ ಸಾಹಿತ್ಯವಾಗ್ಲಿ ಅಥವಾ ಶಕ್ತಿ ವಿಶಿಷ್ಟಾದ್ವೈತವಾಗ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ದೇವನಿಗಿಂತ ಮಾನವ ಶ್ರೇಷ್ಠ ಅನ್ನೋದನ್ನ ಸ್ವತಃ ಅಲ್ಲಂಬ ಪ್ರಭುದೇವರು ತಮ್ಮ ವಚನದಲ್ಲಿ ಹೇಳಿದ್ರು. ಕಿಂಚಿತ್ ಅಂತ ಹೇಳಿ, ಒಂದು ತುತ್ತು ಹಸದವನಿಗೆ ನಾನು ಅನ್ನ ಕೊಡಬಲ್ಲೆ, ನೀ ಏನು ಕೊಡ್ತೀಯ ಅಂತೇಳಿ ಸ್ವತಃ ಗುಹೇಶ್ವರನಿಗೆ ಅವರು ಚಾಲೆಂಜ್ ಮಾಡಿದಂತ ಶಬ್ದ ಪ್ರಯೋಗ ಅಲ್ಲಿ ಇದೆ. ಕಿಂಚಿತ್, ನೀನು ಏನು ಶ್ರೇಷ್ಠ ಅಂತೇಳಿ ಅಲ್ಲಮ ಪ್ರಭುದೇವರು ಸ್ವತಃ ಆರಾಧ್ಯ ದೇವ, ಅಲ್ಲಂಬ ಪ್ರಭುದೇವರ ಆರಾಧ್ಯ ದೇವ ಗುಹೇಶ್ವರನಿಗೆ ಅವರು ಆ ರೀತಿ ವಿಡಂಬನೆ ಮಾಡಿ ಹೇಳ್ತಾರೆ. ಅಂದ್ರೆ ಮಾನವೀಯ ಶಕ್ತಿ ಶ್ರೇಷ್ಠ, ಅದರ ಮೇಲಿಂದ ಅಂತೇಳಿ ಇಲ್ಲಿ ಶಕ್ತಿ ವಿಶಿಷ್ಟಾದ್ವೈತ ಅಂತೇಳಿ ಆ ಹೆಸರು ಬಂತು ಇಲ್ಲಿ. ಸೊ ಇಷ್ಟನ್ನ ತುಲನೆ ಮಾಡಿ ನೋಡಿದಾಗ ನಮಗ ವೀರಶೈವ ದರ್ಶನ 6 ದರ್ಶನಗಳು, ವೀರಶೈವ ದರ್ಶನ ಮತ್ತು ಈ 5 ಸಿದ್ಧಾಂತಗಳು ಯಾವ ರೀತಿ ವಿಶೇಷ, ಇದನ್ನ ಇಷ್ಟು ನಮಗ ತಿಳಿತು. ಇದರೊಂದಿಗೆ ನನ್ನ 4 ಮಾತುಗಳ ಮಂಗಳ ಮಾಡ್ತೇನೆ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.